ಪ್ಯಾಕೇಜು. ಇದು ಒಂದು ಬಾಚಣಿಕೆ ಮತ್ತೆ ಒಂದು ಕಡ್ಡಿ ತಗೊಂಡು ಮಾಡಿದ್ದು. ನಮಸ್ಕಾರ ಕಲಾವಿದರೆ, ನಾವಿವತ್ತು ಹೋಗ್ತಾ ಇದ್ದೀವಿ ಕ್ಯಾಂಡೋಲಿಮ್ ಬೀಚ್ ನೋಡೋದಕ್ಕೆ. ಮತ್ತು ಬಾಗ ಬೀಚು ಮೊದಲು ಸುಮಾರು ಸಲ ನೋಡಿದ್ದೀವಿ, ಹಾಗೆ ಕ್ಯಾಂಡೋಲಿಮ್ ಬೀಚ್ ನೋಡಿಲ್ಲ. ಅದಕ್ಕೆ ಈ ಬಾರಿ ಕ್ಯಾಂಡೋಲಿಮ್ ಬೀಚ್ ನೋಡುವಂತ ಹೋಗ್ತಾ ಇದ್ದೀವಿ. ಬನ್ನಿ ಹೋಗುವ. ನಾವೀಗ ಪಣಜಿ ಬಸ್ ಸ್ಟ್ಯಾಂಡಲ್ಲಿದ್ದೀವಿ. ಇಲ್ಲಿ ಕ್ಯಾಂಡೋಲಿಮ್ ಹೋಗುವ ಬಸ್ ನಿಂತ್ಕೊಂಡಿದೆ. ಬೀಚ್ಗೆ ಹೋಗಕ್ಕೆ ಮಾತ್ರ ಸುಮಾರು ಬಸ್ಗಳಿವೆ. ಒಂದು ಬಿಟ್ಟ ತಕ್ಷಣ ಒಂದು ಬಸ್ಗಳು ಬರ್ತಾ ಇರ್ತದೆ, ಆರಾಮ್ಸೆ ಹೋಗ್ಬೋದು. ಪಣಜಿಯಿಂದ ಕ್ಯಾಂಡೋಲಿಮ್ಗೆ 40 ರೂಪಾಯಿ ಬಸ್ ಚಾರ್ಜ್ ಆಗುತ್ತೆ. ನಾವೀಗ ಕ್ಯಾಂಡೋಲಿಮ್ ಬೀಚ್ಗೆ ಹೋಗೋ ರೋಡ್ ಹತ್ರ ಇದ್ದೀವಿ. ನಾವು ಹಾಗೆ ಬೀಚ್ ನೋಡೋಕ್ಕಂತ ಹೊರಟಿದ್ವಿ. ಇಲ್ಲಿ ಟೂರ್ ಅಡ್ವೆಂಚರ್ ಇನ್ ಗೋವಾ ಅಂತ ಈ ಬೋರ್ಡ್ ನೋಡಿದ್ವಿ. ಮತ್ತು ಅಲ್ಲಿ ಬ್ರದರ್ ಹತ್ರ ಸ್ವಲ್ಪ ಇನ್ಫಾರ್ಮೇಷನ್ ಕೇಳುವಂತ ಹೋದ್ವಿ. ಮತ್ತು ಇವ್ರ ಹೆಸರು ಪ್ರತಾಪ್ ಅಂತ. ಹಾಗೆ ಮಾತಾಡ್ತಾ ಇವರು ಕನ್ನಡದವರು ಅಂತ ಗೊತ್ತಾಯಿತು. ಅದರಲ್ಲೂ ನಮ್ಮ ಊರಿನ ಹತ್ತಿರದವರು ಅಂತ ಗೊತ್ತಾಯಿತು. ಈಗ ಟೂರ್ನ ಪ್ಯಾಕೇಜ್ಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ, ಬನ್ನಿ ಕೇಳೋಣ. ಇದು ಸ್ಕೂಬಾ ಡೈವಿಂಗ್ ಪ್ಯಾಕೇಜು. ಇದು ಮನ್ಸೂನ್ ಸೀಸನ್ ಈಗ. ಸೊ ಇದರಲ್ಲಿ ನಿಮಗೆ ಟೋಟಲ್ ವಾಟರ್ ಆ್ಯಕ್ಟಿವಿಟೀಸ್ ಎಷ್ಟು ಇರುತ್ತೆ ಅಂತ, ಜೆಟ್ಸ್ಕಿ ಇರುತ್ತೆ, ಸ್ಕೂಬಾ ಡೈವಿಂಗ್, ಸ್ಪೀಡ್ ಬೋಟ್ ಇರುತ್ತೆ, ಬಂಪರ್ ರೈಡು, ಸ್ಕೂಬಾ ಡೈವಿಂಗು ಮತ್ತು ಬನಾನಾ ರೈಡು. ಇದರಲ್ಲಿ ನಿಮಗೆ ಪಿಕಪ್ ಆ್ಯಂಡ್ ಡ್ರಾಪ್ ಫೆಸಿಲಿಟಿ ಇರುತ್ತೆ, ಬ್ರೇಕ್ಫಾಸ್ಟ್ ಇರುತ್ತೆ, ಲಂಚ್ ಇರುತ್ತೆ, ವೆಜ್ ನಾನ್ ವೆಜ್, ಕಾಂಪ್ಲಿಮೆಂಟ್ರಿ ವಿಡಿಯೋ ಇರುತ್ತೆ ಇನ್ಸೈಡ್ ವಾಟರು. ಆಮೇಲೆ ಅಂಬೋಲಿ ವಾಟರ್ ಫಾಲ್ಸಿಂದ ಸೈಟ್ ಸೀಯಿಂಗ್ ಇರುತ್ತೆ. ಇದು ಎಲ್ಲ ನೀವು ಜಸ್ಟ್ 3000 ಮಾಡ್ಬೋದು. ಜಾಸ್ತಿ ಡಿಸ್ಕೌಂಟ್ ಬೇಕಂದರೆ ನೀವು ಇಲ್ಲಿ ಬನ್ನಿ, ಆಮೇಲೆ ಬುಕ್ ಮಾಡಿ ನಾವು ಡಿಸ್ಕೌಂಟ್ ಕೊಡ್ತೀವಿ. ನೀವು ಇಲ್ಲಿ ನೋಡ್ಬೋದು ಸುಮಾರು ಟ್ರಿಪ್ನ ಪ್ಯಾಕೇಜ್ಗಳಿವೆ. ಇಲ್ಲಿ ಯಾವುದಾದ್ರೂ ನೀವು ಸೆಲೆಕ್ಟ್ ಮಾಡಿಕೊಂಡು ನೀವು ಟ್ರಿಪ್ನ ಎಂಜಾಯ್ ಮಾಡ್ಬೋದು. ನೀವೇನಾದರೂ ಗೋವಾ ಟ್ರಿಪ್ಗೆ ಬರೋ ಪ್ಲ್ಯಾನಲ್ಲಿದ್ದರೆ ಪ್ಯಾಕೇಜ್ಗಳನ್ನ ನೀವು ಬುಕ್ ಮಾಡ್ಬೋದು. ಇವರ ಬ್ರ್ಯಾಂಚ್ ಇರೋದು ಇಲ್ಲಿ ಕ್ಯಾಂಡೋಲಿಮಲ್ಲಿದೆ. ಟೂರ್ಸ್ ಅಡ್ವೆಂಚರ್ ಇನ್ ಗೋವಾ ಅಂತ ಆಫೀಸ್ ಇದೆ. ಇಲ್ಲಿಗೆ ಬಂದು ಕೂಡ ನೀವು ಬುಕ್ ಮಾಡ್ಬೋದು. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಈ ನಂಬರ್ಗಳಿಗೆ ಕಾಲ್ ಮಾಡ್ಬೋದು. ಮತ್ತು ಪ್ರತಾಪ್ ಬ್ರದರ್ಗೆ ಬಾ ಹೇಳಿ ನಾವು ಬೀಚ್ಗೆ ಹೊರಡ್ತೀವಿ. ಈಗ ಕ್ಯಾಂಡೋಲಿಮ್ ಬೀಚ್ ಎಂಟ್ರೆನ್ಸ್ ಹತ್ರ ಇದ್ದೀವಿ. ನಾವೀಗ ಕ್ಯಾಂಡೋಲಿಮ್ ಬೀಚಲ್ಲಿದ್ದೀವಿ. ಇಲ್ಲಿ ನೋಡ್ಬೋದು ಸುಮಾರು ಜನ ಬಂದಿದ್ದಾರೆ, ಬಟ್ ಆದರೆ ನೀರಲ್ಲಿ ಆಟ ಆಡೋಕ್ಕಿಲ್ಲ ಅಂತೆ. ಹಾಗಾಗಿ ಜಸ್ಟ್ ನೋಡ್ಕೊಂಡು ಹೋಗೋಕ್ಕಷ್ಟೇ, ಮತ್ತೇನು ಎಂಜಾಯ್ ಮಾಡಲಿಕ್ಕಿಲ್ಲ. ಇದು ರೈನಿ ಸೀಸನ್ ಅಲ್ಲ, ಹಾಗೆ ಇಲ್ಲೆಲ್ಲ ನೀರಲ್ಲಿ ಆಟ ಆಡೋಕ್ಕೆ ಬಿಡಲ್ಲ. ಮತ್ತು ಇಲ್ಲಿ ಗೋವಾಗೆ ಬರಲಿಕ್ಕೆ ಬೆಸ್ಟ್ ಸೀಸನ್ ಅಂದರೆ ಒಂದು ಅಕ್ಟೋಬರಿಂದ ಡಿಸೆಂಬರ್ ಬೆಸ್ಟ್. ಯಾಕಂದರೆ ಆವಾಗ ತುಂಬ ಕ್ರೌಡ್ ಇರುತ್ತೆ, ಮತ್ತು ಆವಾಗ ಪಾರ್ಟಿಗಳು ಜಾಸ್ತಿ ಇರುತ್ತೆ, ಎಂಜಾಯ್ ಮಾಡ್ಬೋದು. ಮತ್ತು ಅಲ್ಲಿ ನೋಡ್ತಿದ್ದೀರಲ್ಲ, ಆಚೆ ಇರೋದು ಬಾಗ ಬೀಚು, ಅಲ್ಲಿ ಕಾಣುತ್ತಲ್ಲ, ಆಚೆ ಬೆಟ್ಟದಾಚೆ ಬಾಗ ಬೀಚ್ ಇದೆ. ಹೋಯ್ತಿಗ ಸ್ಟ್ಯಾಂಡ್ ವರ್ಕ್ ಮಾಡೋದಕ್ಕೆ ಏನು ಟೂಲ್ಸ್ ಇರಲಿಲ್ಲ. ನಾನು ಪ್ಲ್ಯಾನ್ ಮಾಡಿರಲಿಲ್ಲ ಮಾಡಬೇಕು ಅಂತ, ಹಾಗಾಗಿ ಏನು ಟೂಲ್ಸ್ ತೊಗೊಂಡು ಬಂದಿರಲಿಲ್ಲ. ಇದು ಒಂದು ಬಾಚಣಿಕೆ ಮತ್ತು ಒಂದು ಕಡ್ಡಿ ತೊಗೊಂಡು ಮಾಡಿದ್ದು. ನೋಡ್ಬೋದು. ಅದಕ್ಕೆ ಅದು ಇನ್ನೂ ಫೈನ್ ಫಿನಿಶಿಂಗ್ ಆಗಿಲ್ಲ, ಫಿನಿಶಿಂಗ್ ಬಂದಿಲ್ಲ, ಇನ್ನೂ ಇನ್ಕಂಪ್ಲೀಟ್ ಅಂತ ಹೇಳ್ಬೋದು. ಇನ್ನೂ ಕಂಪ್ಲೀಟ್ ಆಗಿಲ್ಲ. ಕಂಪ್ಲೀಟ್ ಆದರೆ ಚೆನ್ನಾಗಿ ಬರ್ಬೋದಿತ್ತು, ಇನ್ನೂ ಫಿನಿಶಿಂಗ್ ಕೊಟ್ಟಿದ್ರೆ ಚೆನ್ನಾಗಿ ಕಾಣ್ತಿತ್ತು. ಸದ್ಯಕ್ಕೆ ಇಷ್ಟು ಸಾಕು, ಇನ್ನೂ ಲೇಟ್ ಆಗುತ್ತೆ ಅಂತ ಈಗ ಹೊರಡ್ತಾ ಇದ್ದೀವಿ.